ಮೀನಿನ ಹೆಜ್ಜೆ ಅಂದರೆ ಇದೆ ಕಣ್ರ. ನೋಡ್ರಿ, ನಿನ್ನೆ ಸಾಯಂಕಾಲ ಧಡ್ಬಡ್ ಅಂತ ನಾನು ಆ ಕಡೆಯಿಂದ ಬಂದುಬಿಟ್ರೆ ಜೀಪಲ್ಲಿ ಇವಳಿಲ್ಲ ಮನೇಲಿ ಅಂತ ಎಲ್ಲ ಬೆಳಗಿಲೆ ಎಲ್ಲ ಬಿಟ್ಟು ಸಣ್ಣಕ್ಕೆ ಬಿಟ್ಟು ಹೋಗ್ಬಿಟ್ರೆ ನೋಡಿ, ಕಳೆದೆಲ್ಲ ಕತ್ತೆಲ್ಲ ಬಂದರೆ ಒಳಗೆ ಕಾಣೋದಿಲ್ಲ ಅಂತ. ಇಲ್ಲೆಲ್ಲ ಆ ಸೀನೆ ಬಲೆ ಬಿಟ್ಟಿದ್ದ ಕಳ್ಳ, ಅವ್ರು ಏನಂತಾರೆ ಬೆಸ್ತರು. ಇವರಿಗೆ ಇಷ್ಟೊತ್ತಿನಲ್ಲಿ ಅಂದರೆ ಬೆಳಕಾದಾಗ 7 ಗಂಟೆಗೆ ಹಿಡಿತೀವಿ ಅಂತ ನನಗೆ ಸುಳ್ಳು ಹೇಳಿ ಹೋದ. ಆ ಬೆಸ್ತರು ಕರ್ಕೊಂಬಂದನೆ ಅವನು ಲಾಯರ್ ಗಿರಿ, ಗಂಗನಾಳಿನವ, ರಂಗೇಗೌಡನ ಮಗ. ಒಂದೇ ಒಂದು ಸಿಂಗಲ್ ಬಲೆ ಇಲ್ಲ, ಒಂದೇ ಒಂದು ಫ್ಲೋಟ್ ಇಲ್ಲ, ವೈಟ್ ಫ್ಲೋಟ್ ಏನು ಮೇಲ್ಗಡೆ ತೇಲುತ್ತೆ ಅದು. ಎಲ್ಲನೂ ಪೂಟ್ರಿಗೆ ಎತ್ಕೊಂಡು ಹೋಗೋರೆ. ಅಷ್ಟೊತ್ತಿನಲ್ಲಿ ಬಂದ್ರೆ 12 ಗಂಟೆ ರಾತ್ರಿ ತನಕ ಕಾಯ್ತಿದ್ದೆ ನಾನು ಇವ್ರನ್ನ. ಹಗಲೂ ಇತ್ತು ಬಲೆ. ಆದರೆ ನಾನು ಪೊಲೀಸ್ನ ಕರೆಸ್ತೀನಿ ಅಂತ ಹೇಳಿದ ತಕ್ಷಣ ಇವರು ಪೊಲೀಸ್ ಜೀಪ್ ಒಂದಷ್ಟು ಲಂಚ ಪಂಚದ ವ್ಯವಸ್ಥೆ ಮಾಡಿ ಪೊಲೀಸ್ ಜೀಪ್ ಬಂದು, ಅರ್ಕಲ್ಗಳು ಪೊಲೀಸ್ ಜೀಪು ಇಲ್ಲೇ ಬಂದು ಇಲ್ಲಿ ತನಕ ಬಂದು ಇಲ್ಲಿಂದ ಹಿಂಗೆ ಝೀನಾಗ ವಾಪಸ್ ಹೋಗಿದ್ದು. ನಾನು ಲೈಟೆಲ್ಲ ನೋಡಿದೆ. ಸೊ ಪೊಲೀಸ್ ಆರ್ ಎಟ್ ಫಾಲ್ಟ್ ಅಲ್ಲ, ಕ್ರೈಮಲ್ಲಿದ್ದಾರೆ. ನಿನ್ನೆ ದಿನ ಯಾರು ಬಂದು ಹೋದರು ಇಲ್ಲಿ ಪೊಲೀಸರು, ಅರ್ಕಲ್ಗಳು ಪೊಲೀಸರು, ಅವರು ಕ್ರೈಮಲ್ಲಿದ್ದಾರೆ. ಅವರು ನೋಡ್ರಿ, ಈ ಕ್ರೈಮ್ನ ಮುಚ್ಚೋಗಬಾರ್ದು. ರೆಡ್ ಹ್ಯಾಂಡಾಗಿ ಸಿಕ್ಕಿದ ಕಳ್ಳರನ್ನ ಬಿಟ್ರಲ್ಲಪ್ಪ ಇವರು ಅಂತ ಈ ಪೊಲೀಸರು ಹಿಂಗೇ ಮಾಡ್ತಾರೆ ಅಂತ ನಾವು ಅನುಮಾನ ಮಾಡಿ ನಾನು ಒಂದೆರಡು ಇವ್ರದ್ದು ಇದಕ್ಕೇನು ಹೇಳ್ತಾರೆ ನಿಶಾನಿ ಅದು ಇಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಬಂದಿದ್ರು ಇವ್ರು ಮಾಡಿದ್ರು ಅಂತ ಹೇಳೋಕ್ಕೆ ತೋರಿಸ್ತೀನಿ. ಇವರು ಬಲೆ ಕಟ್ಕೊಂಡು ಸುತ್ತಕೊಂಡು ಬರ್ತಾರಲ್ಲ, ಅದಂತೂ ನಾನು ಅಲ್ಲೆಲ್ಲ ಒಂದು ಜಾಗದಲ್ಲಿ ಇಟ್ಟಿದ್ದೆ. ಚಪ್ಪಲಿಗಳೆಲ್ಲ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ಸಂಜೆ ಗುತ್ತಿ ಹತ್ರ ಎಲ್ಲ ಬಿಟ್ಟಿದ್ರು ನೋಡ್ರಿ. ಇದೇ ಜಾಗದಲ್ಲೇ, ಈ ರೋಡಲ್ಲೇ ದೋಣಿ ಹೊತ್ಕೊಂಡು ಬಂದು ಇಲ್ಲಿಂದ ಇಳಿಸ್ಕೊಂಡು ಇಲ್ಲಿಂದ ಫುಲ್ ಎಲ್ಲ ಎಷ್ಟೊಂದು ಜಾಸ್ತಿ ಬಲೆಗಳು ತಂದಿದ್ರು ಅಂದರೆ ಏನು ಉಳಿಬಾರ್ದು, ಅಂದರೆ ಫುಲ್ ದೋಚ್ಕೊಂಡು ಹೋಗೋದು ಅಂತ ಹೇಳ್ತಾರಲ್ಲ ಹಾಗೆ. ಈ ಬಡ್ಡಿ ಮಕ್ಕಳು ಇವ್ರದ್ದು ಚಪ್ಪಲಿಗಳ ಒಂದೊಂದು ಕಡೆಗೆ ಬಿಸಾಕಿದ್ದೆ. ಓಡೋಗಾರರು ಕಳ್ಳರು ಸಿಗಾಕಬೇಕಲ್ಲ, ಅದಕ್ಕೆ ನೋಡ್ರಿ ಅಲ್ಲಿ ಬಿಟ್ಟಿದ್ರು ಚಪ್ಪಲಿ ಆ ಗುತ್ತಿ ಹತ್ರ. ಇವ್ರಿಗೆ ಕಾಣಿಸ್ಬಾರ್ದು, ರಾತ್ರಿ ಕಳ್ತನ ಬರೋ ಕಳ್ಳರಿಗೆ ಕಾಣಿಸ್ಬಾರ್ದಲ್ಲ, ಅದಕ್ಕೆ ನಾನು ತೆಗೆದು ಒಬ್ರದ್ದು ಇಲ್ಲಿ ಬಿಸಾಕಿದೆ, ಇನ್ನೊಬ್ರದ್ದು ಈ ಕಡೆ ಬಿಸಾಕಿದ್ದೆ. ಒಂದು ಚಪ್ಪಲಿ ಬೈ ಚಾನ್ಸ್ ಸಿಕ್ಬಿಟ್ರು ಬೆಳಗ್ಗೆ ಎದ್ದು ಇನ್ನೊಂದಾರು ಉಳ್ಕೋಬೇಕಲ್ಲ, ಹುಡ್ಕಾಡ್ಲಿ ಒಂಚೂರು ತಡ್ಕಾಡ್ಲಿ, ರಾತ್ರಿಲಿ ಅರ್ಜೆಂಟಲ್ಲಿ ಎಮರ್ಜೆನ್ಸಿಲಿ ಚೀಲ ತುಂಬ್ಕೊಂಡು ಓಡೋಗೋರು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೆ. ಸೊ ಕಳ್ಳ ಬಂದು ಹೋಗಿದ್ದಕ್ಕೆ ಇಲ್ಲಿ ಎಲ್ಲ ಕುರುಹುಗಳು ಅಂದರೆ ಎವಿಡೆನ್ಸ್ ಇದಾವೆ ನೋಡಿ. ಈಗ ಯಾರು ಅರ್ಕಲ್ಗಳು ಪೊಲೀಸರು ಬಂದು ಮರ್ಯಾದಿಲವ್ರು ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ ಅದು ಯಾರಿದ್ದಾರೋ ನಮ್ಮ ಅರ್ಕಲ್ಗಳು ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳು, ASIಗಳು, ಹೆಡ್ ಕಾನ್ಸ್ಟೇಬಲ್ಗಳು ಅವರೇ ಇರೋದು ಫಸ್ಟು ತಿನ್ನಕ್ಕೆ ನುಂಗಕ್ಕೆ. ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಕೆಲಸ ಮಾಡೋರು ಅವರೇ ಇಲ್ಲ ನೋಡ್ರಪ್ಪ. ಮೇಲಿರೋರೆಲ್ಲ ಆಫೀಸರ್ಗಳು, ಆಫೀಸಲ್ಲಿ ಅಲ್ಲಿ ಕ್ಯಾಬಿನಲ್ಲಿ ಕೂತ್ಕೊಂಡು ಏನಂತಾರೆ ಅದೇ ನಾನು ಹೇಳಿದ್ನಲ್ಲ ನ್ಯಾಯಾಧೀಶರ ಕೆಲಸ ಅದನ್ನು ಮಾಡ್ತಿರ್ತಾರೆ. ಇಲ್ಲಿ ಫೀಲ್ಡ್ ವರ್ಕಲ್ಲಿ ಬಂದ್ಬಿಟ್ಟು ಲಂಚ ಹೊತ್ಕೊಂಡು ಹೋಗೋ ನಾಯಿ ಕೆಲಸ ಎಲ್ಲ ಮಾಡೋರು ಯಾರು? ಹೆಡ್ ಕಾನ್ಸ್ಟೇಬಲ್ಗಳು, ASIಗಳು, ಇಂಥವರೆಲ್ಲ. ಆಯಿತಾ? ತಡ್ರಿ, ಇನ್ನೂ ಒಂದು ಮುಂದೆ ಇಲ್ಲಿಂದ ಅವರು ಚೀಲ ತೊಗೊಂಡೋಗಿಲ್ಲ, ಇಲ್ಲಿಂದ ಅವರು ಬಲೆ ಮತ್ತು ಇದನ್ನ ತೊಗೊಂಡೋಗಿರ್ತಾರೆ. ಈ ಬೆಂಡು ಎಲ್ಲ ಅವ್ರದ್ದೇ ಅನಿಸುತ್ತೆ. ಬಲೆಯಿಂದ ಎಮರ್ಜೆನ್ಸಿಲಿ ಓಡೋಗೋವಾಗ ಆಗಿರೋದು ನೋಡಿ. ಇಲ್ಲೆಲ್ಲ ಇಲ್ಲೆಲ್ಲ ಇಲ್ಲಿ ಇದೆಲ್ಲ ವೆಟ್ ಸಾಯಿಲ್ ನಿನ್ನೆ ಆಗಿರೋದು. ಇದರಿಂದ ಎದ್ದು ಬರೋವಾಗ ಅಲ್ಲಿಂದ ದೋಣಿಯ ಕಡೆಯಿಂದ ಸ್ವಲ್ಪ ದೂರ ತನಕ ದೋಣಿ ಕರ್ಕೊಂಬರುತ್ತೆ, ಪೂರಾ ಎಲ್ಲ ಕರ್ಕೊಂಬರುತ್ತೆ. ಸೊ ಇಲ್ಲಿ ತನಕ ಬಂದಿರೋದು ವೆಟ್ ಸಾಯಿಲ್ ನೋಡಿ. ಇಲ್ಲಿ ಮಾರನೇ ದಿನ ಬೆಳಿಗ್ಗೆ ಮಾಡಿರೋದು ಇದಿದೆಯಲ್ಲ ಹಸಿರುದು, ಇದು ದೋಣಿಯಿಂದ ಯಾವುದು ನೀರು ತುಂಬ್ಕೊತಾ ಇರುತ್ತೋ ಅದನ್ನು ತೆಗೆದು ವಾಪಸ್ಸು ಹೊರಗಡೆ ಎರಚಕ್ಕೆ ಅಂತ ಒಬ್ಬಿರ್ತಾನೆ. ಅವನೇಳ್ತಾರೆ ಇದು ಹುಟ್ಟು ಹಾಕ್ತಾ ಇರ್ತಾರಲ್ಲ, ಅವ್ರದ್ದು ಡಬ್ಬ ಇದು. ಆಯಿತಾ? ಅದರಲ್ಲೇ ಅವ ತೆಗಿತಾ ಇದ್ದಿದ್ದು ನೆನ್ನೆ ನೀರು. ಸೊ ದೋಣಿ ಜೊತೆ ಈ ಡಬ್ಬ ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಈ ಪೊಲೀಸರು ಬಂದರೆ ಇವನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡ್ಕೊಂಡು ಹೋಗಿ ಕಳ್ಳರು ಯಾರು ಅಂತ ಹುಡುಕಿ ಕೊಡಲಿ ಇವ್ರಿಗೆ ಗಟ್ಸಿದ್ರೆ ಅಲ್ವಾ?
ಆ ಚೀಲಗಳು ಈ ಚೀಲಕ್ಕೆ ಇಲ್ಲಿ ತುಂಬಿ ಇಲ್ಲಿ ಟ್ರಾನ್ಸ್ಫರ್ ಆಗಿಲ್ಲ, ಚೀಲಗಳ ಟ್ರಾನ್ಸ್ಫರ್ ಅಲ್ಲಿ ಏರಿ ಮೇಲ್ಗಡೆ ತೂತಗಳಿದ್ದಾವೆ ಒಂದಷ್ಟು ಸಂಧಿಗಳು, ಅಲ್ಲಿಂದ ಅವರಿಗೆ ವರ್ಗಾವಣೆ ಮಾಡಿರ್ತಾರೆ. ಅಲ್ಲಿಂದ ಅವ್ರು ಬೈಕಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ನಿನ್ನೆ ರಾತ್ರಿ ಬೈಕಲ್ಲಿ ಇಟ್ಕೊಂಡು ಇಲ್ಲಿಂದ ಒಂದು 4-5 ಬೈಕ್ಗಳು ಹೋದವಂತೆ ಈ ರೋಡಲ್ಲಿ ರಾತ್ರಿಯಲ್ಲಿ. ನಾನು ಯಾವಾಗ ವಿಜಿಲೆನ್ಸಲ್ಲಿ ಇದ್ದೆ, ಅಲ್ಲಿ ಮೇಲೆ ನಿಂತ್ಕೊಂಡು ನೋಡ್ಕೊತಾ ಇದ್ದೆ, ಆವಾಗ ಕದ್ದೊಡೋಗಿರೋದು ತಕ್ಷಣ ಬಿಟ್ಟು 1 ಗಂಟೆ ಇಲ್ಲಿ ನೋಡ್ರಿ, ಇದು ಸೂಪರ್ ಇದಾ ಹೆಂಡ. ಇವರು ಬೆಸ್ತರಿಗೆ ತಗೊಂಬಂದು ಕೊಟ್ಟಿರೋ ಲಂಚ ಹೆಂಡ. ಅದಿಲ್ದೆಲ್ಲ ಹೋದ್ರೆ ಕೊಡ್ದಾ ಹೋದ್ರೆ ಅವ್ರು ಬರೋದೇ ಇಲ್ಲ ಬೆಸ್ತರು. ಇದನ್ನೆಲ್ಲ ಭಾಳ ಕಷ್ಟದಲ್ಲಿ ಕೆಲಸ ಮಾಡೋರಲ್ವಾ. ಹಾಗಾಗಿ ಇದು ಕೆಲಸ ಮಾಡೋ ಜಾಗದಲ್ಲಿ ಫೀಲ್ಡ್ ವರ್ಕಿಗೆ ತಗೊಂಬಂದು ಕೊಡೋ ಲಂಚ ಅದು ಬಿಟ್ಟರೆ ಇನ್ನೇನಿದೆ ಹಿಂಟು ನಮಗೆ. ಅವರು ಒಂಚೂರು ಬಿಡಲ್ಲ. ಅದೇ ಹೇಳ್ತೀರಲ್ಲ ಮೀನಿನ ಹೆಜ್ಜೆ ಅಂತ, ಹಾಗೆ ಆ ಮೀನಿನ ಹೆಜ್ಜೆದು ಒಂದಷ್ಟು ಹಿಡಿದೆ ನೋಡ್ರಿ ನಾನು ಗುರುತು. ಇನ್ನೆಲ್ಲಿ ಇವರು ದೋಣಿಯಲ್ಲಿ ಹೋದ್ರೋ ಬಿಟ್ಟು ಹೊತ್ಕೊಂಡೋಗಿರ್ತಾರೆ ಆಬ್ವಿಯಸ್ಲಿ. ಯಾಕೆಂತ ಹೇಳಿದ್ರೆ ಬಲೆಯವ್ರು ಎಷ್ಟೊಂದು ಬಲೆಗಳ ಬಿಟ್ಟಿದ್ರು ಅಂದರೆ ಭಗವಂತ, ಅಷ್ಟೊಂದು ಬಲೆಗಳು ಮತ್ತು ದೋಣಿಗಳು, ಅದನ್ನೆಲ್ಲ ಒಬ್ಬರಿಗೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಡೆಫಿನೆಟ್ಲಿ ಟ್ರ್ಯಾಕ್ಟರ್ ಬಂದಿರುತ್ತೆ, ಇಲ್ಲದ್ರೆ ಯಾವ್ದಾದ್ರು ಲಗೇಜ್ ಆಟೋನೂ ಇಲ್ಲ. ಇನ್ನು ಸದ್ದಿಲ್ದಲೇ ಬರೋ ಗಾಡಿಗಳು ಯಾವು ಅಂಥ ಗಾಡಿಗಳಲ್ಲಿ ಅಂದರೆ ಕಾರು ಗೀರುಗಳಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ಬಲೆನ ಹೊತ್ಕೊಂಡು ಹೋಗಿರ್ತಾನೇನೋ ಅಲ್ಲಿ ತನಕ, ಸುಮಾರು ದೂರ ತನಕ. ಅಲ್ಲಿಂದ ಮೋಸ್ಟ್ಲಿ ಆಟೋ ಟ್ರ್ಯಾಕ್ಟರ್ ಹಾಗೇನಾರು ಹೋಗಿರ್ತಾರೆ. ನೋಡ್ರೋಣ, ಒಂದು ರೌಂಡ್ ಬರೋಣಂತೆ ಈ ಕೆರೆದು ಏನಾಗುತ್ತೆ ಆ ಕಡೆ ಹೋಗೋಣ ವಾಪಸ್. ಅಲ್ಲಂತೂ ಅಲ್ಲಿ ಕ್ರಾಸ್ ಮಾಡೋಕ್ಕಾಗೋದೇ ಇಲ್ಲ. ವಿ ಹ್ಯಾವ್ ಟು ಟೇಕ್ ದಿಸ್ ಪ್ಲೇಸ್. ಇದು ಟ್ರೆಂಚ್ ಒಳಗಡೆ ಇಲ್ಲಿ ಸ್ವಲ್ಪ ಕ್ಲೀನಾಗಿರೋ ಜಾಗದಲ್ಲಿ ಇವರು ಒತ್ತುವರಿ ಮಾಡಿರೋ ಜಾಗ, ಕೆರೆ ಒತ್ತುವರಿ. JCBಗಳನ್ನು ಅದು ಯಾಕೆ ಬಂದವು ದರಿದ್ರ. ಅವು ಬತ್ತಿದ್ದಂಗೆ ಎಲ್ಲ ಒತ್ತುವರಿ ಯಾವ ಸೀಮೆ ಶುರು ಮಾಡಿಕೊಂಡು ಹೈ ಕ್ಲಾಸ್ ತೋಟ ಪಾಟ ಎಲ್ಲ ಮಾಡ್ಕೊಂಡಿರೋದ್ರೆ ಇವರು ಹಿಂಗೆ ಅಡಿಕೆ ಹಾಕ್ಬಿಟ್ರೆ ಸಾಕು, ಅದ್ಯಾವುದೋ ಕಾನೂನು ಕೆಳಗಡೆ ಅಡಿಕೆ ಸಸಿಯನ್ನು ಕೀಳುವುದಕ್ಕೆ ತಹಸೀಲ್ದಾರ್ ಕಡೆಯಿಂದ, ಅವ್ರ ಕಡೆಯಿಂದ, ಇವ್ರ ಕಡೆಯಿಂದ ಮಣ್ಣಂಗಟ್ಟಿ ಏನೇನೋ ನೋಡಿ. ಇದು ಕೆರೆ ಏರಿಯಾ ಆಯಿತಾ. ಇದೆಲ್ಲ ಅಲ್ಲಿ ರಾಮ ಸಿಕ್ಕಾಬಿಟ್ಟೆ. ಅಲ್ಲಿ ಎಲ್ಲ ಪೈಪ್ಲೈನ್ಗಳು, ಯಾವ ಬೋರ್ವೆಲ್ಲಿಂದ ಹರಿತಾ ಇದ್ದೋ ಅಲ್ಲಿಗೆ ನೀರು ದೇವ್ರ ಬಲ. ಈ ತೋಟದ ಓನರು ಬೋರ್ವೆಲ್ ಎಲ್ಲಿ ಮಾಡಿದಾರೋ ಈ ಪೈಪ್ಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಇದು ಡ್ರಿಪ್ಪಿನ ಪೈಪ್ಗಳು ಸೋರ್ಸು ಸಿಗ್ತದೆ ಎಲ್ಲಿ ಅಂತ. ಆಮೇಲೆ ನಮ್ಮ ಕೆರೆದು ಬಾರ್ಡರ್ ಇದೆಲ್ಲ ಒತ್ತುವರಿ ಮಾಡಿರೋ ಜಾಗ. ಇಲ್ಲೆಲ್ಲೂ ಇಲ್ಲ ಆ ಬೆಸ್ತರಿಗೆ ಹೊರಗಡೆ ಬರೋಕ್ಕೆ, ಮೀನನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೊರಗಡೆ ಜಾಗ. ಎಲ್ಲಿದೆ ಜಾಗ ಅಂತ ನನಗೆ ಗೊತ್ತು, ತೋರಿಸ್ತೀನಿ, ಸಿಗುತ್ತೆ ನೋಡೋಣ ಅಂತೆ. ಅಲ್ಲಿ ಬರುತ್ತಲ್ಲ ಜಾಗ, ಆವಾಗ ಇಲ್ಲಿ ಪಾಸ್ ಮಾಡಿರ್ತೀನಿ ಅಲ್ಲಿ ತನಕ. ಇಲ್ಲೊಂದಿದೆ ಜಾಗ. ಇಲ್ಲಿ ಮನುಷ್ಯರು ಆರಾಮಾಗಿ ಇಳಿದು ಇಲ್ಲಿ ತನಕ ಬಂದು ಇಲ್ಲಿ ಬೆಸ್ತರು ಆ ಕಡೆ ದೋಣಿಯಿಂದ ಈ ಕಡೆಗೆ ಚೀಲನ್ನು ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ಹೊತ್ಕೊಂಡು ಹೋಗೋ ಎಲ್ಲ ಚಾನ್ಸ್ ಇರುತ್ತೆ. ಇಲ್ಲೊಂದಿದೆ ಪಾಯಿಂಟು, ಕಳ್ಳರ ಎಕ್ಸಿಟ್ ಪಾಯಿಂಟ್ ಆಯಿತಾ. ಮುಂದಕ್ಕೆ ಹೋಗಿ ಇನ್ನೊಂದೆರಡು ತೋರಿಸ್ತೀನಿ. ಇದು ಈಸಿ ಎಕ್ಸಿಟ್ ಪಾಯಿಂಟು. ಏನೋ ಇಲ್ಲೆಲ್ಲ ಎಷ್ಟು ಹಾಳ ಇದೆಯೋ ಗೊತ್ತಿಲ್ಲ. ಅವರಿಗೆಲ್ಲ ಇಲ್ಲೆಲ್ಲ ನೀರೊಳಗಡೆ ಇಳಿದು ಚೀಲ ಟ್ರಾನ್ಸ್ಫರ್ ಮಾಡೋಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋತಾರೋ ಗೊತ್ತಿಲ್ಲ. ಅದು ಇನ್ನೂ ಈಸಿ ಎಕ್ಸಿಟ್ ಪಾಯಿಂಟ್ ಅಲ್ಲೇನೆ, ಏರಿ ಮೇಲ್ಗಡೆ. ಅಂದರೆ ಏನೂ ಡೇಂಜರ್ ಇಲ್ಲ ಅಲ್ಲಿ ಬಗೆಯಕ್ಕೆ ಬಿಡಿಸಿಲ್ವಲ್ಲ ನಾನು. ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ ಇಲ್ಲೆಲ್ಲ ಬಗದಾಟ ಏನು ಮಾಡ್ತಾಯಿದ್ರು JCBಯಲ್ಲಿ 30 ಅಡಿ 40 ಅಡಿ, ಅದನ್ನು ಅಲ್ಲಿ ಏರಿ ಪಕ್ಕ ಬಗೆಯಕ್ಕೆ ಬಿಟ್ಟಿಲ್ಲ, ಏರಿ ಸೇಫ್ ಆಗಿರ್ಬೇಕಲ್ಲ ಅಂತ. ಸೊ ಅಲ್ಲಿ ಡೆಪ್ತು ನೀರಿಂದು ಭಾಳ ಕಮ್ಮಿ ಇದೆ. ಸೊ ದೇ ಕ್ಯಾನ್ ಟೇಕ್ ದ ರಿಸ್ಕ್ ಆಫ್ ವಾಕಿಂಗ್ ಇನ್ ಟು ದ ವಾಟರ್. ಅಲ್ಲಿ ಒಬ್ಬರು ಈ ಕಡೆಯಿಂದ ಕೊಟ್ಟರೆ ಆ ಕಡೆಯಿಂದ ಬೇಕಾಗೆಲ್ಲ ದೋಣಿನೇ ಹೋಗುತ್ತೆ ಅಲ್ಲಿ ತನಕ. ಅಲ್ಲಿ ದೋಣಿಯಿಂದ ಸೀದಾ ಚೀಲನೇ ಟ್ರಾನ್ಸ್ಫರ್ ಮಾಡ್ಕೊತಾರೆ ಅಲ್ಲಿಗೆ. ಹಳೇದೊಂದು ಇನ್ನೊಂದು ವಿಡಿಯೋ ಇದೆ, ಅದು ಚೀಲ ತೊಗೊಂಡು ಹೋಗ್ತಾ ಇರೋದು ಬೇಕಲ್ಲ, ಅದೊಂದು ವಿಡಿಯೋ ಇದೆ, ನಾನು ಕೊಡ್ತೀನಿ ಬೇಕಾದ್ರೆ ಯಾರು ಇಂಟ್ರೆಸ್ಟೆಡ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೇಳಿದ್ರೆ ಮುಂದಕ್ಕೆ ಹೋಗಿ ತೋರಿಸ್ತೀನಿ ನೋಡಿರಿ. ಇನ್ನೊಂದೆರಡು ಇದ್ದಾವೆ ಅಂಥವು ಜಾಗ, ಈ ಕಡೆ ಸೈಡಿಂದ ಹೊತ್ಕೊಂಡು ಹೋಗೋ ಜಾಗ. ಈ ತೋಟದ ಇದರೊಳಗಡೆ ಒಂದೆರಡು ಇದ್ದಾವೆ. ಇಲ್ಲೊಂದಿದೆ ಮಸ್ತ್ ಈಸಿ ಲೊಕೇಶನ್ ಟು ಟ್ರಾನ್ಸ್ಫರ್ ದ ಸ್ಯಾಕ್ಸ್. ಅಂದರೆ ಚೀಲಗಳನ್ನು ಕೆರೆಯಿಂದ ಹೊರಗಡೆ ಕಳ್ಳರಿಗೆ ಸಾಗಾಣಿಕೆ ಮಾಡೋಕ್ಕೆ ಇಂಥೋ ಮರಗಳಿಂದ ಕೆನಾಪಿಯಿಂದ ಕವರ್ ಆಗಿ ಕೆಳಗಡೆ ನೀರು, ದೋಣಿ ಆರಾಮಾಗಿ ಬರ್ಬೋದು. ಇಮಿಡಿಯೇಟಾಗಿ ಇಲ್ಲಿ ಹತ್ತಿ ಇಲ್ಲಿಗೆ ಟ್ರಾನ್ಸ್ಫರ್. ಇದು ಈಸಿಯೆಸ್ಟ್ ವೇ. ಅಂದರೆ ಕದ್ದು ಮುಚ್ಚಿ ಮಾಡೋಕ್ಕೆ ಜಾಗ ಇದು.
ಇದಕ್ಕಿಂತ ಇಲ್ಲ ಓಪನ್ ಆಗಿ ಹಿಡಿಬೇಕು ಅಂದರೆ ಆ ಕಡೆ ಏರಿ ಪಕ್ಕದಲ್ಲೇ ಮಾಡ್ಬೋದು. ಇಲ್ದರ ಆ ಕಡೆ ಸೈಡಲ್ಲಿ ಟ್ಯೂಬ್ ಇರೋದಿಯಲ್ಲ ಕೆರೆ ಹರಿಯೋದು ಅಲ್ಲೊಂದು ಉಂಟು. ಚಿನ್ನಾರಿ ಮೂಸ್ತಾ ಇದೆ ಇಲ್ಲುಂಟು. ಇಲ್ಲೇ ಮಾಡಿರೋದು ಇವ್ರು ಟ್ರಾನ್ಸ್ಫರ್. ಕದ್ದು ಹೊತ್ಕೊಂಡೋದ್ರಲ್ಲ ಇಮಿಡಿಯೇಟಾಗಿ, ತಕ್ಷಣಕ್ಕೆ ಇಮಿಡಿಯೇಟಾಗಿ ನಿನ್ನೆ ಅದ್ರದ್ದು ವಾಸನೆ. ಶೀ ಈಸ್ ಸ್ಮೆಲ್ಲಿಂಗ್ ಇಟ್. ಕಣ ಮಗಳೇ, ಕಳ್ಳರು ಬಂದೋಗಿದ್ದಾರೆ ಇಲ್ಲಿ ನಿನ್ನೆ. ಮೀನು, ಇಲ್ಲೆಲ್ಲ ಮೀನಿನ ವಾಸನೆ. ಬಾ ಇಲ್ಲಿ ಮುಂದೆಗಡೆ ಹೋಗೋಣ, ಇನ್ನೊಂಚೂರು ಮುಂದೆ. ಇನ್ನು ಅಲ್ಲೂ ಎಲ್ಲ ಇದೆಯಾ? ಅಷ್ಟೊಂದು ಚೀಲ ಹೊತ್ಕೊಂಡೋದ್ರ? ಹಾಂ, ಬರೋ ಮಗಳೇ, ಆ ಕಡೆ ಹೋಗೋಣ ಬರುವ. ಅಲ್ಲೂವೆ ಅಲ್ಲೆಲ್ಲ ಓಹೋ, ಅಲ್ಲೂ ಏನಾರ ಹೆಂಡ ಕುಡ್ದೇನು ಇದೆ ಬಿಸಾಕಿದಾರ ನೋಡಿ. ಅದಕ್ಕೆ ಏನಂತಾರೆ, ಪ್ಯಾಕೆಟ್. ನಾವು ಮುಂದೆಗಡೆ ಹೋಗಿ ತರ್ತೀನಿ. ಐ ಆಮ್ ಗೋಯಿಂಗ್ ಅರೌಂಡ್ ದ ಲೇಕ್. ಒಂದು ಕಂಪ್ಲೀಟ್ ಸರ್ಕಲ್ ಬರ್ತಾ ಇದ್ದೀನಿ. ಎಲ್ಲೆಲ್ಲಿದೆ ಈಸಿ ಪಾಯಿಂಟ್ಸ್ ಆಫ್ ಸ್ಟೀಲಿಂಗ್ ಅಂತ ಅಂದ್ಬಿಟ್ಟು. ಇಲ್ಲೂ ಎಲ್ಲ ಬಂದೋಗಿದ್ದೆ. ಇಲ್ಲಿ ನೋಡ್ಬಾ ಚಿನ್ನ, ಇಲ್ಲೂ ಎಲ್ಲ ಬರೋದು. ಆದರೆ ಅದು ರೆಗ್ಯುಲರ್ ಆಗಿ ಯೂಸ್ ಮಾಡೋದೇನೋ ಅನ್ನೋ ಥರ ಕಾಣಿಸುತ್ತೆ. ನೋಡೋಣ, ಮುಂದಕ್ಕೆ ಹೋಗಿ ನಾನು ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ. ಹಿಯರ್ ಇಸ್ ಒನ್. ಆದರೆ ಇಲ್ಲಿ ಯಾರೋ ಬಂದಿಲ್ಲ ಮನುಷ್ಯರು, ಯಾಕಂದ್ರೆಲ್ಲ ಸ್ವಲ್ಪ ಕೆಸರು ಇದೆಯಲ್ಲ, ಅಲ್ಲೆಲ್ಲ ಹೆಜ್ಜೆ ಇಡೋದು ಒಂದು ಸ್ವಲ್ಪ ಕಷ್ಟ. ಅಂದರೆ ಹೆಜ್ಜೆ ಇದ್ದಿದ್ರು ಬಿದ್ದಿರ್ತಿತ್ತು. ಇಲ್ಲಿಂದ ಇದಲ್ಲ, ಅದೊಂದೇ ಕಳ್ಳ ಪಾಯಿಂಟ್. ಓಪನ್ ಪಾಯಿಂಟ್ಗಳೆಲ್ಲ ಏರಿ ಮೇಲೆ ಮತ್ತು ಟ್ಯೂಬ್ ಹತ್ರ ಅಷ್ಟೇ. ಸೊ ಅದೊಂದೇ ಕಳ್ಳ ಪಾಯಿಂಟ್ ಅಲ್ಲಿ. ನನ್ನ ನಾಯಿ ಮೂಸಿದದ್ದೇ ಜಾಗ ನೋಡ್ರಿ. ಈ ಜಾಗಕ್ಕೆ ಬರಲೇ ಇಲ್ಲ ನನ್ನ ನಾಯಿ ಮೂಸೋಕ್ಕೆ. ನನ್ನ ನಾಯಿ ಹೋಯ್ತು ದೂರ ಮುಂದಗಡೆಯಲ್ಲಿ. ಎಲ್ಲೋ ಚಿನ್ನ, ಏನು ಸಿಕ್ತೆ? ಏನೋ ತಿನ್ನೋದು ಸಿಕ್ತಾ? ಏನು ಸಿಕ್ತೆ? ಹುಲ್ಲು. ಹುಷಾರು ತಪ್ಪುದು ಮಗಳೇ, ಹುಷಾರು ತಪ್ಪುದು ನಾವ. ಏನು ಗರಿಕೆ ತಿಂತ ಇದೆಯಲ್ಲ, ಔಷಧ ಹೊಡಿತಾರೆ, ಎಲ್ಲ ತಿನ್ಬಿಡವ ಚಿನ್ನಾರಿ, ಬಾ. ಇದು ಕೆರೆಯ ತೂಬಿನ ಪಕ್ಕದಲ್ಲಿರುವ ಜಮೀನಿಂದು ಇಲ್ಲೀಗಲ್ IP ಸೆಟ್. ಯಾಕಂದರೆ ಇವ ತೆಗ್ಸಿರೋದೇನೆ ಈ ಬೋರ್ವೆಲ್. ಅದೇ ಇಲ್ಲೇ ಇದೆ ಬೋರ್ವೆಲ್ ಪಕ್ಕದಲ್ಲಿ. ಇದು ಸ್ಟಾರ್ಟರ್. ಬೋರ್ವೆಲ್ ಎಲ್ಲಿದೆ? ಇಲ್ಲೇ ಇತ್ತಪ್ಪ ಪಕ್ಕದಲ್ಲಿ. ಇಲ್ಲ ಗಾಯವಾಗಿದೆ. ಒಟ್ಟಿಗೆ ಇದೆಲ್ಲ ಕೆರೆ ಏರಿಯಾದಲ್ಲಿರೋದು ಜಾಗ ಇವ್ರು ಮಾಡಿರೋದು. ಇದು ನಮ್ಮದು, ನಾನು ಓಡಾಡೋ ರೆಗ್ಯುಲರ್ ರೋಡ್. ರೆಗ್ಯುಲರ್ ಆಗಿ ಇಲ್ಲಿಂದ ನ್ಯಾಯ ನೀತಿಲಿ ಕಳ್ಳತನ ಮಾಡಿದಲ್ಲಿ ಮೀನು ಹಿಡ್ಕೊಂಡೋದ್ರೆ ಈ ಜಾಗದಿಂದ ತಗೊಂಡು ಹೋಗ್ಬೋದು. ನೀಟಾಗಿ ಸಾರ್ಟ್ ಮಾಡಿ ಮೀನುಗಳನ್ನ ಯಾವ್ಯಾವುದು ಬೇರೆ ಬೇರೆ ಜಾತಿದು ಎಲ್ಲ ನೋಡಿ ಇಲ್ಲೇ ಮಾಡಿ ಇಲ್ಲೇ ಮಾರಾಟ ಮಾಡ್ಬೋದು ಬೇಕಾದ್ರೆ ಅವರು. ಆದರೆ ಅವ್ರು ಅದು ಮಾಡೋದಿಲ್ಲ. ಅವರು ಮಧ್ಯರಾತ್ರಿ ಎದ್ದು ಬೆಳಗಿನ ಜಾವ ಯಾವಾಗಲೂ ಸಾಯಂಕಾಲ ಸಂಜೆಯಲ್ಲಿ ಬಿಟ್ಟು ಬೆಳಗಿನ ಜಾವನೋ ಅಥವಾ ಮಧ್ಯರಾತ್ರಿನೋ ಹೊತ್ಕೊಂಡು ಓಡೋಗೋ ನಾಯಿ ಬಡಿ ಮಕ್ಕಳು. ಇಲ್ಲಿ ಪೈಪ್ ಇದೆಯಲ್ಲ ನೋಡ್ರಿ, ಇದು ಏನು ಮೋಟರ್ ಯಾವಾಗ ಪವರ್ ಸಪ್ಲೈ ಇರುತ್ತಲ್ಲ ಆವಾಗ ಇದನ್ನ ಕನೆಕ್ಟ್ ಮಾಡ್ಬಿಟ್ಟು ನೋಡ್ರಿ ನಾವು ಅಲ್ಲಿಂದ ನೀರು ಹೊಡಿತಿದ್ದೀವಿ ಅಂತ ಹೇಳೋದು. ಆಮೇಲೆ ನೋಡಿದ್ರೆ ಈ ಪೈಪದು ಒಂದು ಎಂಡು ಅದು ಕೆರೆ ಒಳಗಡೆ ಬಿದ್ದಿದೆ ಅಲ್ಲಿ ಸೆಂಟ್ರಲ್ಲಿ. ಅದನ್ನು ಅಲ್ಲಿ ಮೋಟ್ರನ್ನ ಡಿಸ್ಕನೆಕ್ಟ್ ಮಾಡಿ ಇದನ್ನು ಕನೆಕ್ಟ್ ಮಾಡಿದ್ರೆ ಇಲ್ಲಿಂದ ಕೆಳಗಡೆಗೆ ಬೇಕಂತಲೇ ಆಳ ಬಗ್ಸಿರೋದು ಅವರು. ಯಾಕಂತೇಳಿ ಈ ಕೆರೆದು ಎಷ್ಟೊಂದು ನೀರಿದೆಯೋ ಅಷ್ಟೂ ಸ್ಯಾಪ್ ಔಟ್ ಆಗಬೇಕು. ಆ ಲೆವೆಲ್ಲಿಗೆ ಅಷ್ಟು ಆಳಕ್ಕೆ JCBಲಿ ಕೆರೆ ಏರಿನ ಇದನ್ನು ಬಗ್ದು ನನ್ನ ನಾಯಿ ಇದೆಯಲ್ಲ ಆ ಜಾಗದಲ್ಲಿ ಇಲ್ಲೇ ಹೋಗ್ತಾ ಇದ್ದೀನಿ ಮುಸ್ಕೊಂಡು ನೋಡ್ರಿ. ಅಲ್ಲೇ ಎಲ್ಲರೂ ಇಟ್ಟಿರ್ಬೋದು ಏನೋ ಚಿನ್ನ ಮೂಸ್ತಿರೋದು. ಇಲ್ಲೇ ಎಲ್ಲರೂ ಅವ್ರ ದೋಣಿ ಗಿಣಿನ ಬಚ್ಚಿಟ್ಟಿರೋ ಚಾನ್ಸ್ ಇರುತ್ತೆ. ಯಾಕಂದರೆ ಈ ಕಳ್ಳರ್ದು ಸಿಕ್ಕಾಬಿಟ್ಟೆ ಇನ್ವಾಲ್ವ್ಮೆಂಟು ಉಂಟು. ಇರೋದೇ ಇಷ್ಟು ಆಳದಲ್ಲಿ. ಇದಕ್ಕಿಂತ ಅವ್ರು ಎಷ್ಟು ಆಳ ಬಗ್ಗಿದ್ರು ಅಂತ ಹೇಳಿದ್ರೆ ಕೆರೆಯಲ್ಲಿ ಎಷ್ಟು ನೀರಿರುತ್ತೋ ಎಲ್ಲನೂ ಸ್ಯಾಪ್ ಔಟ್ ಮಾಡೋಕ್ಕೆ ಈ ದರಿದ್ರ ಪೈಪನ್ನು ಬೆಳಗ್ಗೆ ಬಂದ್ಬಿಟ್ಟು ನಾನು ಪೊಲೀಸರು ಕರ್ಕೊಂಬಂದು ಇಲ್ಲರ ತಹಸೀಲ್ದಾರ್ ಕರ್ಕೊಂಬಂದು ಅವ್ರು ಉಪಸ್ಥಿತಿಲ್ಲ ಅದನ್ನ ಹ್ಯಾಕ್ಸಾ ಬ್ಲೇಡ ತಗೊಂಡು ಕುಯ್ಸಾಕ್ತೀನಿ ಅವ್ರ ಕೈಲೇ. ಇನ್ನೊಂದ್ಸಲ ಹಾಕ್ಬಾರ್ದು ಪೈಪಲ್ಲಿಗೆ ಅಷ್ಟೇ. ಇದು ಏರಿ ಮೇಲ್ಗಡೆ ಎಲ್ಲ ಇದು ಓಪನ್. ಈ ಒಂದೇನು ಕತ್ತಲೆ ಹೊತ್ತಿನಲ್ಲೆಲ್ಲ ಇದು ಭಾಳ ನೀಟಾಗಿ ಬೈಕಲ್ಲಿ ಕಾರಲ್ಲಿ ಬಂದು ಸ್ಯಾಕ್ಗೆ ಕದ್ದ ಮೀನುಗಳನ್ನು ಹೊತ್ಕೊಂಡು ಹೋಗೋಕ್ಕೆ ಈಸಿ ವೇ. ರಾತ್ರಿ ಹೊತ್ತಿನಲ್ಲಿ, ಬೆಳಿಗ್ಗೆ ಹೊತ್ತಿನಲ್ಲಿ ಮಾಡೋದಿಲ್ಲ. ಬೆಳಗ್ಗೆ ಹೊತ್ತಿನಲ್ಲಿ ಅವರು ಅಂಥ ಸಂಧಿಪಂದಿಗಳನ್ನೆಲ್ಲ ಹುಡುಕೋತಾರೆ. ಬೆಳಗ್ಗೆ ಹೊತ್ತಿನಲ್ಲಿ ಅವರು ಎತ್ತೋದೇ ಇಲ್ಲ. ಎಲ್ಲ ಕಳ್ಳತನ ಎಲ್ಲ ರಾತ್ರಿ ಹೊತ್ತಿನಲ್ಲಿ ನಡೆಯೋದು. ಅಲ್ಲಿ ನೋಡ್ರಿ ಲೈನು, ಅಲ್ಲಿ ಇದೆಯಲ್ಲ ಲೈನ್,
ಅದು ಬಲೆ ಒಂದು ಬಿಡೋದು ರೆಗ್ಯುಲರು. ಅಂದರೆ ವಾರಕ್ಕೊಂದೊಂದು ಸಲ ಅದು ನನಗೆ ಕಾಣಿಸ್ತಾ ಇರುತ್ತೆ. ನಾನು ಇಲ್ದಲೇ ಇರೋವಾಗ ಟೈಮ್ ನೋಡಿಕೊಂಡು ಬಂದು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯೋ, ನಮಗೆ ನೋಡೋಕ್ಕೆ ಟೈಮೇ ಸಿಗೋದಿಲ್ಲ. ಅದು ನೆನ್ನೆ ಮಾತ್ರ ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ರು. ನೆನ್ನೆ ಸಾಯಂಕಾಲ ರಾತ್ರಿ ಇಡೀ ನಮ್ಗೆ ನ್ಯಾಯ ನೀತಿ ನಿದ್ದೆ ಇಲ್ಲ. ಬೆಳಗಿನ ಜಾವ ಎದ್ದು ನೋಡ್ತಾ ಇದ್ದೀವಿ, ಟೈಮ್ ನೋಡ್ರಿ ತೋರಿಸ್ತಿದೆ ನನ್ನ ಗಡಿಯಾರ, ಇಷ್ಟು 6:45. ಎಲ್ಲ ಅವರೆಲ್ಲ ಬಲೆ ಹಾಕಿರೋ ಜಾಗ ಎಲ್ಲ ಲೈನ್ ಕ್ಲೀನ್ ಕಾಣಿಸ್ತದೆ. ಹಕ್ಕಿಗಳೆಲ್ಲ ಅವ್ಯಾವ ಚಿಕ್ಕ ಪುಟ್ಟ ಸತ್ತೋದವು ಇರ್ತಾವಲ್ಲ, ಮೀನುಗಳು ಬಿಸಾಕಿ ಹೋಗಿರ್ತಾರಲ್ಲ, ಅದನ್ನೆಲ್ಲ ಹಿಡ್ಕೊಂಡು ತಿಂತಾ ಇದ್ದಾವೆ. ಆಮೇಲೆ ದಪ್ಪನೆ ಮೀನೆಲ್ಲ ತೊಗೊಂಡು ಹೋಗಿದಾರಲ್ಲ, ಹಾಗಾಗಿ ಸಣ್ಣ ಸಣ್ಣ ಮೀನುಗಳು ಯಾವಿರ್ತಾವೆ ಅವೆಲ್ಲ ಹ್ಯಾಪಿಲಿ ಈಜಾಡ್ತಿದ್ದಾವೆ. ಹ್ಯಾಪಿಲಿ ಆ ಮೀನುಗಳನ್ನ ಹಂಟ್ ಮಾಡೋಕ್ಕೆ ಇವೆಲ್ಲ ಹಕ್ಕಿಗಳು ಹಾರಾಡ್ತಾ ಇದ್ದಾವೆ. ನೆಕ್ಸ್ಟ್ ಯಾವತ್ತು ಬರ್ತಾರೋ ಕಳ್ಳರು ಅವತ್ತಿಗೂ ಬುಕ್ ಮಾಡಿರ್ತಾರೆ ಅಷ್ಟೊತ್ತಿಗೆ ಪೊಲೀಸರನ್ನ. ಈ ಪೊಲೀಸರು ಆಲ್ರೆಡಿ ಮೀನಿನ ಸಾರು ಮಾಡ್ಕೊಂಡು ತಿಂದು ನೆನ್ನೆ ಗಡದ್ದಾಗಿ ಹೆಂಡ ಕುಡಿದು ಎಷ್ಟೊತ್ತಿಗೆ ಬರ್ತಾರೋ ಏನೋ. ಮಾರನೇ ದಿನಕ್ಕೆ ಅವರು ನೆಕ್ಸ್ಟ್ ಟೈಮ್ ಯಾವಾಗ ಹಿಡಿತಾರೋ ಆ ಕಾಲಕ್ಕೆ ಆಲ್ರೆಡಿ ಮುಂಚೆಲೇ ಇನ್ನೂ ಅಡ್ವಾನ್ಸ್ ಕೊಟ್ಟಿರ್ತಾರೆ ಲಂಚ. ಸೊ ಅವರಿಗೆ ಆಸೆ, ದುರಾಸೆ, ನಾಳಿಗೆ ರುಚಿ, ಆ ದರಿದ್ರ ಇದೆಯಲ್ಲ, ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ನ್ಯಾಯ ನೀತಿಯಲ್ಲಿ ಬಿಡೋದೆ ಇಲ್ಲ. ಪಾಪ ಪೊಲೀಸರ ಕೆಲಸ ಪುಷಟೆ ಸಂಬಳ ಮಾಡೋದೆಲ್ಲ ಕಳ್ಳರಿಗೆ ಸೇವೆನ. ಹೀಗೆ ಕತೆ. ಮೀನುಗಳರು ಕಡೆಗೂ ನನ್ನ ಕಣ್ಣಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಹಿಂಟ್ಸ್ ಎಲ್ಲ ಬಿಟ್ಟು ಹೋಗಿರೋದ್ರದ್ದು ಕತೆ. ಈಗ ನಾವು ಬೆಳಗ್ಗೆ ಎದ್ದು ಪೊಲೀಸ್ನ ಕರ್ಕೊಂಬಂದ್ರೆ, ಈಗ ನಾನು ನಿಮ್ಗೆ ಏನೇನೆಲ್ಲ ಹಿಂಟ್ ತೋರಿಸಿದ್ನಲ್ಲ ಅದೆಲ್ಲ ಗಾಯಬಾಗಿರುತ್ತೆ. ತಗೊಂಬಂದು ಇಟ್ಕೊಳ್ಳೋಣಂತೆ ಆ ಪೇರ್ ಆಫ್ ಚಪ್ಪಲಿಗಳನ್ನ. ಅದನ್ನು ಅದ್ರ ಓನರ್ ಯಾರು ಅಂತ ಪತ್ತೆ ಮಾಡಲಿ ಪೊಲೀಸರು, ನೋಡೋಣ. ಸ್ಟೇಷನಲ್ಲಿ ತಗೊಂಡೋಗಿ ಇಟ್ಕೊಳ್ಳಿ. ಅವ್ರು ಯಾಕಂಡು ತಿರುಗ್ತಾರೆ, ಇಲ್ಲದ್ರೆ ಎಲ್ಲರೂ ಬಿಸಾಕ್ತಾರೆ, ಏನೋ ಒಂದು ಮಾಡ್ತಾರೆ. ಕೇಸಂತೂ ಫೈಲ್ ಆಗುತ್ತಿದ್ದು. ಯಾಕಂದ್ರೆ ನನ್ನ ಮುಂದೆ ನಡೆದಿರೋ ಕಳ್ತನ, ಮುಂದೆ ನಡೆದಿರೋ ಕಳ್ತನ, ನಾನು ಕಂಪ್ಲೇಂಟ್ ಅಂತೂ ಫೈಲ್ ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ. One last cute moment to have the rising sun on my lake. Not mine actually, it's a government property and very next to my farm. I love to watch such cute moments.